ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಮಾತಾಡಿದ್ರ ಹೋಯ್ತು, ಮುತ್ತು ಒಡದ್ರ ಹೋಯ್ತು ಅಂತ ಸುಮ್ಮನೆ ಹೇಳಿಲ್ರಿ ದೊಡ್ಡೋರು. ಮಾತ ಆಡ್ಬೇಕಾದ್ರ ಯೋಚನೆ ಮಾಡಿ ಆಡ್ಬೇಕು ನೋಡ್ರಪ್ಪ. ಅದ್ರಾಗೂ ಹಿಂಗ ಒಬ್ಬರ ಕಡೆ ಕೈ ಮಾಡಿ ತೋರ್ಸೋದ್ಕಿನ ಮೊದಲು ಉಳಿದ 4 ಬೆರಳ ನಮ್ ಕಡೆನೆ ಇರ್ತೈತಿ ಅನ್ನೋದನ್ನಂತೂ ಮರಿಬಾರ್ದು. ಯಾವತ್ತು ನೆನ್ಪಿಟ್ಕೋಬೇಕಂತೀನ. ಮರತ್ರ ನೋಡ್ರಿ, ಟ್ರೋಲಿಂಗ್ ಸ್ಟಾರ್ ಪ್ರಿಯಾಂಕ ಖರ್ಗೆ ಅವ್ರಂಗೇ ಆಗ್ಬಿಡ್ತೈತಿ. ಹೋದ ವಿಡಿಯೋದಾಗಷ್ಟೇ ಒಂದು ವಿಷಯ ಮಾತಾಡಿದ್ದೆ. ಅದೇ ಏನೋ ಬಿಜೆಪಿ ಮಕ್ಕಳು ಹಿಂದೂ ಕಾರ್ಯಕರ್ತರು ಅಂತಂದಿದ್ರಲ್ಲ, ಅದ್ರದ್ದು ವಿಡಿಯೋ ಸಿಕ್ಕದ ನೋಡ್ರಿ. ಈಗ ಇದು ಈ ಕೋಮದ ವಿಷ ಬೀಜವನ್ನ ಬಿತ್ತಾ ಇರೋದು ಯಾರು? ಬಿಜೆಪಿ ಅವ್ರದ್ದು ಇದೇ ಕೆಲಸ ಅಲ್ಲ. ಅವ್ರ ರಾಜಕೀಯನೇ ಎಷ್ಟು ಉತ್ತೇಜನ ನೀಡಬೇಕು ಅಂತ ಯಾವತ್ತಾನ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟಿ ಬಗ್ಗೆ ಮಾತಾಡಿದಾರ ಹೇಳಿ? ಇವರೆಲ್ಲ ಸಂಸದರು ಮತ್ತು ಶಾಸಕರಲ್ಲಿನವರು ಬಿಜೆಪಿಯವರು ಬರೇ ಜಾತಿ ಧರ್ಮ, ಅವ್ರ ಕೈಲಿ ತ್ರಿಶೂಲ ಕೊಡಿ, ಇವ್ರ ಕೈಲಿ ಕೇಸರಿ ಶಾಲೆ ಹಾಕ್ಸ್ಕೊಳ್ಳಿ, ಗೋ ರಕ್ಷಣೆ ಮಾಡ್ರಿ, ಧರ್ಮ ರಕ್ಷಣೆ ಮಾಡ್ರಿ, ಅಷ್ಟೇ. ಇವ್ರ ಮಕ್ಕಳೆಲ್ಲ ಆರಾಮಾಗಿ ಫಾರಿನ್ನಲ್ಲಿ ಓದಬೇಕು, ಬಿಸ್ನೆಸ್ ಮಾಡಬೇಕು. ಬಡವ್ರ ಮಕ್ಕಳು ಮಾತ್ರ ಇಲ್ಲಿ ಬೀದಿಗಿರ್ಬೇಕು, ಧರ್ಮ ರಕ್ಷಣೆ ಗೋ ರಕ್ಷಣೆಗೋಸ್ಕರ. ಇದು NIA ಇದು ಕೂಡ ಅದೇ ಮಾಡ್ತೀವಿ, ರಾಜಕೀಯನೇ ಮಾಡ್ತಾ ಇರೋದು ಇದು. ಹಿಂಗೆ ನೋಡ್ರಪ್ಪ, ಮಾತಾಡಿ ಮಾತಾಡಿ ಸಿಕ್ಕಾಕೊಳ್ಳುದಂದ್ರೆ ಇದೇ ನೋಡ್ರಿ. ಈಗ ಇದಕ್ಕೆ ಕಾಂಗ್ರೆಸ್ನವ್ರ ಮಕ್ಕಳು ಸ್ಟೇಜ್ನಾಗ RCB ಆಟಗಾರರ ಜೋಡಿ ಸೆಲ್ಫಿ ತಗೊಳ್ಳಿಕತ್ತಾರ. ಅದೇ ಬಡವ್ರ ಮಕ್ಕಳು ಬೀದಿ ಹೆಣ ಆಗ್ಯಾರ ಅಂತ ಟ್ರೋಲ್ ಮಾಡ್ಲಿಕ್ಕೆ ಶುರು ಹಚ್ಕೊಂಡ್ ಬಿಟ್ಟಾರ. ಇದು ಸಾಲದಕ್ಕ ಇನ್ನೊಂದು ಯಾವ್ದೋ ವಿಡಿಯೋನು ವೈರಲ್ ಆಗ್ಲಿಕ್ಕತ್ತದ ನೋಡ್ರಿ. ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿರೋದು ನಮಗಲ್ಲ. ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿರೋದು ನಮಗಲ್ಲ. ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿರೋದು ನಮಗಲ್ಲ. ಮೋದಿಜಿಗೆ ಫೋಟೋ ಹುಚ್ಚು, ಪಬ್ಲಿಸಿಟಿ ಹುಚ್ಚು ಅಂತೆಲ್ಲ ಕಮೆಂಟ್ ಮಾಡಿದ್ರಲ್ಲ, ಈಗ ರಾಹುಲ್ ಗಾಂಧಿ ಅವ್ರದೊಂದು ವಿಡಿಯೋ ಸಿಕ್ಬಿಟ್ಟೈತಿ. ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿರೋದು ನಮಗಲ್ಲ. ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿರೋದು ನಮಗಲ್ಲ. ಆಟೋಗ್ರಾಫ್ ಫೋಟೋಗ್ರಾಫ್ ಹುಚ್ಚು ಮೋದಿ ಅವರಿಗಿರೋದು ನಮಗಲ್ಲ. ಹೌದಲ್ಲೇನ್ರಿ ಪ್ರಿಯಾಂಕ ಖರ್ಗೆ ಅವ್ರೆ? ಇದ್ರಾಗ ಎಷ್ಟು ಕ್ಯಾಮ್ರಾ ಅದಾವಂತ ಸ್ವಲ್ಪ ಲೆಕ್ಕ ಹಾಕಿ ಹೇಳ್ತಾರೆ ನೀವ? ಆದ್ರೂ ರಾಹುಲ್ ಗಾಂಧಿ ಅವರಿಗೆ ಈ ಪಬ್ಲಿಸಿಟಿ ಹುಚ್ಚೆಲ್ಲ ಇಲ್ ಬಿಡ್ರಿ. ಕರ್ನಾಟಕದ ಒಬ್ಬೊಬ್ಬ ರಾಜಕಾರಣಿಗಳನ್ನ ನೋಡ್ಲಿಕ್ಕತ್ರ ಏನ್ ಹೇಳಬೇಕು ಏನು ಗೊತ್ತಾಗೋದಿಲ್ಲ. ಇವ್ರು ನೋಡಿದ್ರ ಹಿಂಗ, ನಮ್ CM ಸಾಹೇಬ್ರು ನೋಡಿದ್ರ ಇಲ್ಲಿ ಥೇಟ್ ಹುಲಿ ಇದ್ದಂಗಿರ್ತಾರ, ಗರ್ಜಸ್ತಿರ್ತಾರ. ಅದೇ ಡೆಲ್ಲಿನ್ಯಾಗ ಹೈಕಮಾಂಡ್ ಅವ್ರ ಮುಂದೆ ನೋಡ್ಬೇಕು ನೀವು, ಮಾತಿಲ್ಲ ಕಥೆ ಇಲ್ಲ, ಇಲಿ ತರ ಆಗ್ಬಿಡ್ತಾರ. ಇಲ್ಲಿ ಗೊತ್ತಾಯ್ತಲ್ಲ, ಕರ್ನಾಟಕದ ಮಂದಿ ಅಂದ್ರ ಅದ್ ಎಷ್ಟು ನಿರ್ಲಕ್ಷ್ಯ ಅವ್ರಿಗೆ. ಇಲ್ಲಿನವ್ರು ಏನಾರ ಸ್ವಲ್ಪ ಕೇಳಲಿಕ್ಕತ್ರ ಗುರ್ರ ಅಂತ ಒದರಾಡ್ಲಿಕ್ಕೆ ಬರ್ತಾರ. ಆದ್ರ ಅಲ್ಲಿ ಮಾತೇ ಆಡೋದಿಲ್ಲ. ಮತ್ ಜಾತಿ ಗಣತಿ ಅಂತ ಅಂದಾಗ ಹೌದಿಲ್ರಿ, ರೊಕ್ಕ ನಿಮ್ಮಪ್ಪ ಕೊಡ್ತಾರೆ ಏನಂತ ಖರೆ ಕೇಳಬಹುದಿತ್ತಲ್ಲ ರಾಹುಲ್ ಗಾಂಧಿ ಅವ್ರಿಗೆ. ಮತ್ತ ಈ ಬೆಂಗಳೂರು ಕಾಲ್ ತುಳಿತದ ವಿಷಯದಾಗನು ಅಷ್ಟೇ ನೋಡ್ರಿ. ಮೊದಲ್ ನೋಡಿದ್ರ ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋಂಗಿದ್ದು ಬಿಟ್ಟಿದ್ರು. ಈಗ ರಾಜ್ಯಪಾಲರನ್ನ ನಾವೇ ಕರೆದಿದ್ದು ಅಂತ ಒಪ್ಕೊಂಡು ಇಷ್ಟೊಂದು ಟ್ವೀಟ್ ಮಾಡ್ತಾರ. ಅದು ಬೇಡ್ರಪ್ಪ. ಈಗ ಬೆಂಗಳೂರು ಕಾಲ್ ತುಳಿತಾನ ಕೊರೋನಾಗ ಹೋಲಿಕೆ ಮಾಡ್ತಾರಲ್ಲ, ಇದು ಹೆಂಗಂತಿದು? ಅಲ್ರಿ ಸ್ವಾಮಿ, ಕೊರೋನಾ ಅನ್ನೋದು ನಮ್ಮಲ್ಲಿ ಅಷ್ಟೇ ಇಲ್ರಪ್ಪ, ಇಡೀ ಪ್ರಪಂಚಕ್ಕೆ ಬಂದೈತೆ. ಅದು ಯಾವಾಗ್ಲೂ ಬರ್ತಿರ್ತೈತಿ. ಮಹಾಕುಂಭ, ಸೇತುವೆ ಕುಸಿತ, ಇದು ಒಂದೆಲ್ಲ ಆಕಸ್ಮಿಕ ಘಟನೆ, ಆಕ್ಸಿಡೆಂಟ್ ಅಂತಾರ. ಆದ್ರೆ ಇಲ್ಲಿ ಆಗಿದ್ದಕ್ಕ ಇದಕ್ಕ ಹೋಲಿಕೆ ಅಲ್ರಪ್ಪ. ಇಲ್ಲಿ ಆಗಿದ್ದಕ್ಕ ಕಾರಣ ಮಾತ್ರ ಸರ್ಕಾರದ ಬೇಜವಾಬ್ದಾರಿತನ ಅನ್ನೋದು ಖರೆ ಅದ. ಈ ಸತ್ಯನ ಒಪ್ಕೋಬೇಕು ನೀವು. ಅದು ಬಿಟ್ಟು ಆ ಖರ್ಗೆ ಸಾಹೇಬ್ರು ಹಂಗೆ ಮಾತಾಡ್ತಾರಲ್ರಿ. ಕುಂಭಮೇಳದಲ್ಲಿ ಕೊಟ್ರ
ನಾನು ಅದಕ್ಕೆ ಹೇಳೋದಿಲ್ಲ, ಹೆಸರಿನಲ್ಲಿ ಕಲ್ಲು ಹಾಕಿ ಮೈ ಮೇಲೆ ಸಿಗಿಸ್ಕೊಳ್ಳೋದು. ಅಲ್ಲಂತೂ ಲಕ್ಷಾಂತರ ಜನ ಹೋದರು, ಲೆಕ್ಕನೇ ಇಲ್ಲ ಅಲ್ಲಿ. ನನಗೆ ಬೈದ್ರು ಅವಾಗ ಏನು ಅಂತ. ಆಮೇಲೆ ಒಂದು ಒಂದು ಹಣಗಳ ತೇಲುವಾಗ, ಈಗ ಅಲ್ಲ ಕೋವಿಡ್ ಹಂಗೆ ಈಗ ಈಗ ಅವ್ರು ಕೊಟ್ರ ಅದನ್ನ ಯೋಗಿ. ಯಾವುದೇ ಒಂದು ಕೆಲಸ ಇಂಟೆನ್ಷನಲಿ ಮಾಡಿದ್ರೆ, ಪರ್ಪಸ್ ಆಗಿ ಮಾಡಿದ್ರೆ ನ್ಯಾಚುರಲಿ ನೀವಿದೆ. ಯಾವುದೋ ಒಂದು ಆಕಸ್ಮಿಕವಾಗಿ ಈ ಘಟನೆ ನಡೆದಿದೆ, ಇದು ತಪ್ಪು. ನಮ್ಮವರು ಕ್ಷಮೆನೂ ಕೇಳಿದ್ದಾರೆ ಯಾರು ಆ ಘಟನೆನ ಅದರಲ್ಲಿ ಭಾಗಿಯಾಗಿ. ಅದಕ್ಕೀಗ ನಮಗೂ ಕೂಡ ದುಃಖ ಅನಿಸ್ತದೆ, ಹಿಂಗಾಗಬಾರ್ದಿತ್ತು. ಚಿಕ್ಕ ಮಕ್ಕಳು ಅವರು ತಾಯಿ ತಂದೆ ರೋದನೆ ಕೇಳಿದಾಗ ಇದು ಯಾಕೆ ಹೀಗೆ ಮಾಡಿದರು, ಇದು ಏನು ದೊಡ್ಡ ನ್ಯಾಷನಲ್ ಇವೆಂಟ್ ಇರಲಿಲ್ಲ, ಆದರೆ ಇದು ಮಾಡಿದ್ದಾರೆ. ಅದನ್ನ ಇನ್ನು ಮುಂದೆ ಇಂಥ ಘಟನೆಗಳು ಆಗಲಾರ್ದಂತ ನಾವು ನೋಡ್ತೀವಿ. ಇವ್ರು ಹೆಂಗಾದ್ರ ಇನ್ನೂ ಒಂದಿಷ್ಟು ಮಂದಿ ಕಾಂಗ್ರೆಸ್ ಲೀಡರ್ಸ್ ಅದಾರಪ್ಪ, ಅವ್ರ ಹೇಳಿಕೆ ನೋಡ್ಬೇಕು ಹೆಂಗೈತೆ ಅಂತ ಹೇಳಿ. ಆಕ್ಚುಲಿ RCB ಆಟಗಾರರೇ ಸರ್ಕಾರದ ಬಲ್ಲಿ ಕಾರ್ಯಕ್ರಮ ಮಾಡ್ರಿ ಅಂತ ಹಿಂದೆ ಬಿದ್ದಿದ್ರಂತ ಕೇಳಿದ್ರೆ, ನಾನು ಇವತ್ತು ಶಾಸಕ, ನಾನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಪೊಲೀಸ್ನವರು ಗೊತ್ತಿದೆ, ಇಲ್ಲಿಗೆ ಬೇಕಾದಂತ ಸೆಕ್ಯೂರಿಟಿ ಕೊಡಬೇಕಾಗಿರೋದು ಪೊಲೀಸವ್ರ ಕರ್ತವ್ಯ. ನನ್ನ ಶಾಸಕ ನಂದಲ್ಲ, ನಾನು ಪೊಲೀಸ್ನ ಹಿಡ್ಕೊಂಡು ಲಾಠಿ ಹಿಡ್ಕೊಂಡು ನಿಲ್ತ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ಲಪ್ಪ. ಇವತ್ತು ಇಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋದನ್ನ ಇಂಟೆಲಿಜೆನ್ಸ್ ಆಗಿ ನೀವು ಮೊದಲೇ ಊಹಿಸಿ ನಿನ್ ವ್ಯವಸ್ಥೆ ಇರೋದೇ ಅದಕ್ಕೆ. ನೀನ್ ಸೆಕ್ಯೂರಿಟಿ ಕೊಡಬೇಕಾಗಿರೋದು ಪೊಲೀಸ್ನವರ ಕರ್ತವ್ಯ. ಬಲವಂತವಾಗಿ ಯಾರು ಮಾಡಿಲ್ಲ. KCA ಮತ್ತೆ RCB ಅವರು ಮುಖ್ಯಮಂತ್ರಿಗಳನ್ನ ಬಂದು ನಾವು 18 ವರ್ಷಗಳಾದ ನಂತರ ಚಾಂಪಿಯನ್ ಆಗಿದ್ದೀವಿ, ನಮಗೆ ಸನ್ಮಾನವನ್ನ ವಿಧಾನಸೌಧದ ಮುಂದೆ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಅದರ ಭದ್ರತೆಯನ್ನ ಕಾಪಾಡ್ಕೋಬೇಕಾಗಿರೋದು ಪೊಲೀಸ್ ಇಲಾಖೆಯದು. ಈಗ ಕಾಲ್ ತುಳಿತ ಆಗಬಾರ್ದಾಗಿತ್ತು, ಹತಾಚೂರ್ಯದಿಂದ ಆಗಿದೆ. ಯಾರ್ಯಾರು ನೆಗ್ಸಲಿಟ್ ಅದನ್ನ ನಿರ್ಲಕ್ಷ್ಯ ಮಾಡಿದಾರ ಇಲ್ಲವಾ ಕರ್ತವ್ಯ ಲೋಪ ಆಗಿದೆ, ಅದಕ್ಕೆ ಸರ್ಕಾರ ಈಗ ಆಲ್ರೆಡಿ ಕ್ರಮ ಕೈಗೊಂಡಿದೆ. ಬಿಜೆಪಿಯವರಿಗೆ ಮಾಡೋ ಕೆಲಸ ಏನಿಲ್ಲ. ಅವ್ರು ಬೆಳಗ್ಗೆ ಇದ್ರೆ ತಗೊಳ್ರಿ. ಇನ್ನ ಈ ಕಿವ್ಯಾಗ ಅದ್ ಏನೇನು ಕೇಳಬೇಕು ಏನೋ ಆ ದೇವರಿಗೇ ಗೊತ್ತು. ಕಡೆಯದಾಗಿ ಒಂದು ಚಲೋ ವಿಷಯ ಹೇಳ್ತೀನಿ ಕೇಳ್ರಿ. ಜಮ್ಮು ಕಾಶ್ಮೀರದ ಒಬ್ಬ ಮುಸ್ಲಿಂ ವ್ಯಕ್ತಿ ಮಾತು ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕತ್ತದ. ಭಾರಿ ಚಂದ ಅದ್ಭುತವಾಗಿ ಐತೆ ಅದು ಮಾತು, ಕೇಳಿಸ್ಕೋಬೇಕು ನೀವು. मोदी जी को हमने आज तक यहाँ से कोई सीट दी नहीं कि हम गिला करेंगे, लेकिन प्रधानमंत्री तो हमारे हैं। जो सरकार की स्कीमें है सेंटर की, वो हम लोगों को बराबर मिल रही है। चाहे वो मकान है PMAY के, चाहे वो शौचालय हो, चाहे फ्री राशन हो, चाहे किसान को वो जो किस्त पड़ती है 2-2 हजार रुपए की, चाहे पेंशन हो, चाहे अनएम्प्लॉयड यूथ जो है उनको लोन की फैसिलिटीज मिलती है। हर एक चीज मिल रही है, धीरे धीरे अब तरक्की हो रही है। ಮೋದಿಜಿಗೆ ಮುಸ್ಲಿಮರು ಸಹಿತ ವೋಟ್ ಹಾಕಿದ್ರೆ ಕಾಶ್ಮೀರದಾಗಿಂತ ಘಟನೆ ನಡೀತಾನೇ ಇರ್ಲಿಲ್ಲ. ಇದು ಎಲ್ಲರಿಗೂ ಅರ್ಥ ಆಗಿದ್ರ ಬಹಳ ಚಂದ ಇರ್ತಿತ್ತು ಬಿಡ್ರಿ. ನಿಮಗ್ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.